ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಆ್ಯಂಡ್ ಸೊ ದಿಸ್ ಈಸ್ ಅಬೌಟ್ ಇನ್ವೈಸ್ ಕೃಷಿ ಕ್ರಾಂತಿ. ಓಕೆ, ಸೊ ದಿಸ್ ಈಸ್ ದ ಪ್ರೋಗ್ರಾಮ್ ವಿ ಹ್ಯಾವ್ ಲಾಂಚ್ಡ್. ಸೊ ಇದು 85% ಕೆಟಗರಿ ಇದ್ದೀರಲ್ಲ, ಸೊ ನಮಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಇದು ಇನ್ವೈಸ್ ಕೃಷಿ ಕ್ರಾಂತಿ ಅಂತ. ಸೊ 85% ಕೆಟಗರಿಲಿ ಯಾರು ಫಾಲ್ ಆಗ್ತಿರಲ್ಲ, ಲೈಕ್ BSc ಅಗ್ರಿಕಲ್ಚರ್ ಅಂಡ್ BSc ಹಾನರ್ಸ್ ಅಗ್ರಿಕಲ್ಚರ್, ಸೊ ಅವರಿಗೆ ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ. ಸೊ ಫಸ್ಟ್ಗೆ ನೀವು ಕೋರ್ಸ್ಗೆ ಜಾಯ್ನ್ ಆದ ತಕ್ಷಣ ಯು ವಿಲ್ ಗೆಟ್ ಕ್ಲಾಸ್ ಓರಿಯೆಂಟೇಷನ್. ಓಕೆ ಫೈನ್, ಅಂದರೆ ನಿಮಗೆ ಶೆಡ್ಯೂಲ್ ಆಗಲಿ. ಓಕೆ, ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತಂದರೆ ನಿಮ್ಮ ಶೆಡ್ಯೂಲ್ ಕೊಡಲಾಗುತ್ತೆ, ಕ್ಲಾಸಸ್ ಹೇಗೆ ನಡೆಯುತ್ತೆ ಅಂತ ಪ್ರಾಪರ್ ಶೆಡ್ಯೂಲ್. ಓಕೆ, ಕ್ಲಾಸಸ್ ಯಾವುದಿರುತ್ತೆ, ರೈಟ್, ಟೆಸ್ಟ್ ಸೀರೀಸ್ ಯಾವಾಗಿರುತ್ತೆ, ರೈಟ್, ಆ್ಯಂಡ್ ಡಿಸ್ಕಷನ್ಸ್ ಯಾವಾಗಿರುತ್ತೆ, ರೈಟ್. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಯಾವಾಗಿರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಸೊ ಇದರ ಬಗ್ಗೆ ಡೀಟೇಲ್ಸ್ ಫಸ್ಟ್ ವಿಡಿಯೋದಲ್ಲಿ ಹೇಳುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಂತ ಬಂದಾಗ ಸ್ಟ್ರಾಟಜಿ ವಿಡಿಯೋ ಇರುತ್ತೆ. ಇದು ಇಂಪಾರ್ಟೆಂಟ್ ಸೆಷನ್ಸ್ ಆ್ಯಕ್ಚುಲಿ. ಓಕೆ, ಯಾಕೆ ಅಂತಂತಂದರೆ ಅಗ್ರಿಕಲ್ಚರ್ ಸಿಲೆಬಸ್ ಅಂತ ನೋಡಿದಾಗ ಇಟ್ ಇಸ್ ಅರೌಂಡ್ 20 ಸಬ್ಜೆಕ್ಟ್ಸ್ ಇದೆ, ಕರೆಕ್ಟಾ? GK ಪೇಪರ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಅಂತ ಎರಡು ಬರ್ತಾವಲ್ಲ. ಸೊ ಸ್ಪೆಸಿಫಿಕ್ ಪೇಪರ್ ಅಲ್ಲಿ 20 ಸಬ್ಜೆಕ್ಟ್ಸ್ ಇರುತ್ತೆ ನಮಗೆ. ಆ 20 ಸಬ್ಜೆಕ್ಟ್ಸ್ ನಾವು 4 ವರ್ಷ ಡಿಗ್ರಿಯಲ್ಲಿ ಕಲ್ತಿರ್ತೀವಿ ಅಲ್ವಾ? ಅದನ್ನ ಇಲ್ಲಿ ನಾವು 4 to 5 ಮಂತ್ಸ್ ಅಲ್ಲಿ ಕಲಿಬೇಕಾಗುತ್ತೆ. ನಾವು ಎಲ್ಲಾ ಕಲಿತಾ ಹೋಗಿದೀವಿ ಅಂತಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ನಾವು ಕರೆಕ್ಟ್ ಸ್ಟ್ರಾಟಜಿ ಹಾಕೋಬೇಕು. ಹೇಗೆ ಅಂತಂದ್ರೆ ವಿ ವಿಲ್ ಎಕ್ಸ್ಪ್ಲೈನ್ ದಟ್ ಇನ್ ಅ ವಿಡಿಯೋ. ಓಕೆ, ಸೊ ನಿಮ್ಮ ಕೋರ್ಸಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಯಾವ ತರ ಕ್ಲಾಸಸ್ನ ನಾವು ಹೋಗ್ತೀವಿ. ಸೊ ಯಾವ ತರ ಇಂಪಾರ್ಟೆಂಟು ಪ್ರಿಯಾರಿಟಿ ಏರಿಯಾಸ್ ಏನಿದೆ ಅಂತ ಅಲ್ವಾ? ಅಂದ್ರೆ ಪ್ರತಿಯೊಂದು ಎಕ್ಸಾಮ್ಗೂ ಅದರದೇ ಆದಂತ ಇಂಪಾರ್ಟೆನ್ಸ್ ಇರುತ್ತೆ. ಏನು? ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ. ಆ ಏರಿಯಾಸ್ನ ಫಸ್ಟ್ ನಾವು ಕವರ್ ಮಾಡಬೇಕಾಗುತ್ತೆ. ಲೈಕ್ ಈಗ ಅಗ್ರಿಕಲ್ಚರ್ ಅಂತ ತಗೊಂಡಾಗ ಅಗ್ರನಾಮಿ ಮತ್ತೆ ಸಾಯಿಲ್ ಸೈನ್ಸ್ ಇಂದ ಅರೌಂಡ್ 10 to 15 ಕ್ವಶನ್ಸ್ ಬರುತ್ತೆ 100 ಕ್ವಶನ್ಸ್ ಅಲ್ಲಿ. ಸೊ ಅದಕ್ಕೆ ನಾವು ಫಸ್ಟ್ ಅದು ಮೇಜರ್ ಸಬ್ಜೆಕ್ಟ್ ಅದನ್ನ ಡೀಲ್ ಮಾಡ್ತೀವಿ. ಓಕೆ, ಆ ತರ ಪ್ರಿಯಾರಿಟಿ ವೈಸ್ ನೋಡಬೇಕು. ವಿಚ್ ಇಸ್ ದ ನೆಕ್ಸ್ಟ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಯಾವುದು, ಈ ತರ. ಓಕೆ ಫೈನ್. ಸೊ ದಟ್ ಸ್ಟ್ರಾಟಜಿ ವಿಡಿಯೋಸ್ ಮತ್ತೆ ಸಿಲೆಬಸ್ನ ಹೆಂಗೆ ಕವರ್ ಮಾಡಬೇಕು ವಿತ್ ಇನ್ 4 to 5 ಮಂತ್ಸ್ ಅಲ್ಲಿ ಬೈ ಫೋಕಸಿಂಗ್ ಆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಫೋಕಸ್ ಮಾಡ್ತಾ ಸಿಲೆಬಸ್ನ ಹೇಗೆ ಕವರ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಯಾವುದರಲ್ಲಿ, ಸ್ಟ್ರಾಟಜಿ ವಿಡಿಯೋಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಬಂದು ಇಂಟ್ರೊಡಕ್ಟರಿ ಕ್ಲಾಸಸ್ ಅಂತ ಬಂದಾಗ ದೇರ್ ಆರ್ ಎನ್ ನಂಬರ್ ಆಫ್ ಸ್ಟೂಡೆಂಟ್ಸ್. ತುಂಬಾ ಸ್ಟೂಡೆಂಟ್ಸು ಡಿಗ್ರಿ ಮುಗಿದು 5 ರಿಂದ 6 ವರ್ಷ ಆಗಿರೋರು ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ರೈಟ್, ಹೂ ಆರ್ ಎಂಪ್ಲಾಯೀಸ್. ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀರಾ, ನಿಮಗೂ ಕೂಡ 4-5 ವರ್ಷ ಟಚ್ ಹೋಗಿರುತ್ತೆ ಅಗ್ರಿಕಲ್ಚರ್ ಸಬ್ಜೆಕ್ಟ್ಸ್ ಇಂದ. ಅದೇ ರೀತಿ ಫ್ರೆಷರ್ಸು ಇದ್ದಾರೆ. ಅಂಡ್ ಸಮ್ ಸ್ಟೂಡೆಂಟ್ಸ್ ಅಫೆಕ್ಟೆಡ್ ಬಿಕಾಸ್ ಆಫ್ ಕೋವಿಡ್ ಇಂದ ಕ್ಲಾಸಸ್ಸು ಕರೆಕ್ಟಾಗಿ ಕೇಳಿಲ್ಲ, ಅವರಿಗೆ ಇಂಟ್ರೊಡಕ್ಟರಿ ಕ್ಲಾಸಸ್ ಇರುತ್ತೆ. ಬೇಸಿಕ್ ಇಂಟ್ರೊಡಕ್ಷನ್ ಕೋರ್ಸ್ ಬಗ್ಗೆ ಇಂಟ್ರೊಡಕ್ಟರಿ ಕ್ಲಾಸಸ್ ಇರುತ್ತೆ, 1 or 2 ಕ್ಲಾಸಸ್. ಫೈನ್. ಓಕೆ, ನೆಕ್ಸ್ಟ್ ಕಮ್ ಟು ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ವಿ ಆರ್ ಫೋಕಸಿಂಗ್ ಆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕೆ ಅಂತಂತಂದ್ರೆ ಇಷ್ಟೊಂದು ಸಿಲೆಬಸ್ ಇದೆ ನೋಡಿದ್ರಲ್ಲ, ಬರೀ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ 1 to 2 ಡೇಸ್ ಬೇಕು ನಮ್ಗೆ, ಬರೀ ಸಿಲೆಬಸ್ ನ ಓದ್ಲಿಕ್ಕೆ ಏನೇನಿದೆ ಅಂತ. ಬಟ್ ಎಂಟೈರ್ ಸಿಲೆಬಸ್ ಕವರ್ ಮಾಡಕ್ಕೆ ಇಟ್ಸ್ ಇಂಪಾಸಿಬಲ್. ಓಕೆ, ಅದಕ್ಕೆ ನಾವೇನು ಫೋಕಸ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂತ ಫೋಕಸ್ ಮಾಡ್ಬೇಕಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ಫಸ್ಟ್ ಒನ್ ಈಸ್ MCQ. ಸೊ ವಿ ಟೀಚ್ ಯು ಥ್ರೂ MCQs, ಆಬ್ಜೆಕ್ಟಿವ್ ಕ್ವಶನ್ಸ್ ಮುಖಾಂತರ ಟೀಚ್ ಮಾಡಲಾಗುತ್ತೆ. ಹೇಗೆ? ಸೊ ಒಂದು ಟಾಪಿಕ್ ಅಂತ ಬಂದಾಗ ಅದರಿಂದ ನಮಗೆ ಪ್ರೀವಿಯಸ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ ನ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಕಾನ್ಸೆಪ್ಟ್ಸ್ ನ. ಆಗ ನಿಮಗೆ ಏನಾಗುತ್ತೆ, ಯು ಆರ್ ನಾಟ್ ಸ್ಟಡಿಂಗ್ ಎಂಟೈರ್ ಥಿಂಗ್, ಯು ಆರ್ ಸ್ಟಡಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ಈಸ್ ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ದಟ್ಸ್ ವಾಟ್ ಇಂಪಾರ್ಟೆಂಟ್, ರೈಟ್? ಸೊ ನಾವು ಇಲ್ಲಿ ಎಕ್ಸಾಮ್ ಕ್ಲಿಯರ್ ಆಗಿ ಮಾಡಕ್ಕೆ ಹೊರಡ್ತಿದೀವಿ, ಆದ್ದರಿಂದ ಎಕ್ಸಾಮ್ ಓರಿಯೆಂಟೆಡ್ ನಮ್ಮ ಪ್ರಿಪರೇಷನ್ ಇರಬೇಕು. ಫೈನ್. ಓಕೆ, ಸೆಕೆಂಡ್ ಬಂದು ಶಾರ್ಟ್ ನೋಟ್ಸ್ ಅಂತ ಬಂದಾಗ ವಿ ವಿಲ್ ಪ್ರೊವೈಡ್ ಯು ದಿ ಆಫ್ ಟು, ಇಲ್ಲೇ ಮೆನ್ಷನ್ ಮಾಡಿದ್ವಿ ನೋಡಿ, ಆಫ್ ಟು 1 page ನೋಟ್ಸ್ ಅಂತ ಇದೆ. ಓಕೆ, ಸೊ ನಾವು ಆಲ್ರೆಡಿ ಕೋರ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಿದೀವಿ. 6th ಇಂದ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ 6th ಇಂದ ಯು ವಿಲ್ ಗೆಟ್ ದ PDFs ಆಸ್ ವೆಲ್. ಸೊ ನೀವು PDFs ಸಿಗುತ್ತೆ ನಿಮಗೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅದನ್ನ ಬೇಕಂದ್ರೆ ಜೆರಾಕ್ಸ್ ಮಾಡಿಸ್ಕೋಬಹುದು. ಸೊ ಒಂದೊಂದು ಟಾಪಿಕ್ಗೆ ಹಾಫ್ ಟು 1 page. ಇದು ಹೇಗೆ ಬೇರೆ ಆಗುತ್ತೆ ಅಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕವರ್ ಆಗಿರುತ್ತೆ.
ಓಕೆ, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕವರ್ ಆಗಿರೋದ್ರಿಂದ ಹಾಫ್ ಟು 1 ಪೇಜ್ ನೋಟ್ಸ್ ನಿಮಗೆ ಕೊಡಲಾಗುತ್ತೆ ಪ್ರತಿ ಸೆಷನ್ಗೆ. ಈಗ ಫಸ್ಟ್ ನಾವು ಅಗ್ರಾನಮಿ ಡೀಲ್ ಮಾಡ್ತೀವಿ ಅಂತ ಬಂದಾಗ ಅದಕ್ಕೆ ಬೇಕಾದಂತಹ ಶಾರ್ಟ್ ನೋಟ್ಸ್ ನಿಮಗೆ ಪ್ರಿಯರ್ ಕ್ಲಾಸ್ ಮಾಡೋಕ್ಕಿಂತ ಮೊದಲೇ ಕಳಿಸ್ತೀವಿ. ಯು ಕ್ಯಾನ್ ರೀಡ್ ದಟ್ ಒನ್. ಓಕೆ, ಅಂಡ್ ಓದಿ ಕ್ಲಾಸ್ ಕೇಳಿ ದೆನ್ ಯು ಕ್ಯಾನ್ ಅಟೆಂಡ್ ದ ಟೆಸ್ಟ್. ಸೊ ಈ ತರ ಶಾರ್ಟ್ ನೋಟ್ಸ್ ಕೂಡ ಕೊಡಲಾಗುತ್ತೆ ನಿಮಗೆ. ಫೈನ್. ಓಕೆ, ನೆಕ್ಸ್ಟ್ ಬಂದು ಕಾನ್ಸೆಪ್ಟ್ ಕ್ಲಾಸಸ್. ಸೊ ಹೇಳಿದ್ದೀನಿ ಆಲ್ರೆಡಿ, ಕ್ವಶನ್ಸ್ ಮುಖಾಂತರ ಇದನ್ನು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಯಾವುದು ಕಾನ್ಸೆಪ್ಟ್ಸ್ನ. ಓಕೆ, ಬಿಕಾಸ್ ವಿ ಆರ್ ಫೋಕಸಿಂಗ್ ಆನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಕ್ರ್ಯಾಶ್ ಕೋರ್ಸ್ ಇದೆ, ಇಟ್ಸ್ ನಾಟ್ ದ ಕಂಪ್ಲೀಟ್ ಕೋರ್ಸ್. ಇದು ಕ್ರ್ಯಾಶ್ ಕೋರ್ಸ್ ಅಂತಂದ್ರೆ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಟೀಚ್ ಮಾಡಲಾಗುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಎಕ್ಸಾಮ್. ಓಕೆ, ಫೈನ್. ಇಲ್ಲಿ ಹೇಳಿದೆ ನೋಡಿ, ಫೋಕಸ್ ಆನ್ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ದ ಸಿಲೆಬಸ್. ಸಿ, ನೀವೀಗ ಕ್ವಶನ್ಸ್ ನೋಡಿದ್ದೆ ಅದರಲ್ಲಿ. ಇಫ್ ಯು ಟೇಕ್ ದ ಅಗ್ರಾನಮಿ, ಇರಿಗೇಷನ್ ಪಾರ್ಟ್ ಇದೆಯಲ್ಲ, ಲೈಕ್ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ಸ್ ಇಂದ ಯು ವಿಲ್ ಗೆಟ್ ಅರೌಂಡ್ 4 to 5 ಕ್ವಶನ್ಸ್. ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳಿದ್ದಾರೆ. ಲೈಕ್ ಏವೋ ತಗೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದರ್ ಸ್ಟೇಟ್ಸ್ ಲೈಕ್ ತೆಲಂಗಾಣದ ರೀಸೆಂಟ್, ಮೀನ್ಸ್ ಆಂಧ್ರ ಪ್ರದೇಶ್ ರೀಸೆಂಟ್ ಆಗಿತ್ತು, ಕೇರಳದಲ್ಲಿ ರೀಸೆಂಟ್ ಆಗಾಯ್ತು, ಬಿಹಾರಲ್ಲಿ ಆಯ್ತು. ಅಲ್ಲಿ ನೋಡಿದಾಗ 1-2 ಕ್ವಶನ್ ಬಂದೇ ಬಂದಿದೆ ಇಲ್ಲಿಂದ. ಇದು ಇಂಪಾರ್ಟೆಂಟ್ ಏರಿಯಾ. ನೀವು ಅದೇ ಫಸ್ಟ್ 2 pages ನೀವು ಸಿಲೆಬಸ್ ನೋಡಿದಾಗ ಅಗ್ರಾನಮಿಯಲ್ಲಿ ವೆರಿ ಇಂಟ್ರೊಡಕ್ಟರಿ ಇದೆ. ಅಗ್ರಿಕಲ್ಚರ್ ಅಂದ್ರೆ ಏನು, ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು, ವೈಟ್ ರೆವಲ್ಯೂಷನ್ ಅಂದ್ರೆ ಏನು. ಸೊ ಇದು ಇಂಟ್ರೊಡಕ್ಟರಿ. ಈ ಪಾಯಿಂಟ್ಸ್ ನಿಮಗೆ ಇಂಟ್ರೊಡಕ್ಟರಿ ಕಾಲ್ಸ್ ಅಲ್ಲಿ ಕವರ್ ಆಗುತ್ತೆ. ಓಕೆ, ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯಲ್ಲ, ಇವನ್ನ ನಿಮಗೆ 1 page ನೋಟ್ಸ್ ಅಲ್ಲಿ ಕೊಡಲಾಗುತ್ತೆ. ಸೊ ದಟ್ ನೀವು ಎಕ್ಸಾಮ್ಗಿಂತ ಹೋಗಿಂತ ಮೊದಲು ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗಲಿ ಅಂತ. ಫೈನ್. ಸೊ ಇದು ಬಂದ ಮೇಲೆ ಇದು ಕ್ವಿಕ್ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಫೈನ್. ಸೊ ಈ ತರ ಶಾರ್ಟ್ ನೋಟ್ಸ್ ಕೂಡ ಇಂಪಾರ್ಟೆಂಟ್ ಏರಿಯಾಸ್ ನ ಕವರ್ ಮಾಡ್ತೀವಿ. ಸಿಲೆಬಸ್ ನೋಟ್ಸ್ ನಾವೇ ಕೊಡ್ತೀವಿ. ಓಕೆ, ಫೈನ್. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಇದೆ, ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ವೀಕ್ಲಿ ಸೆಷನ್ಸ್ ಟು ರಿಸಾಲ್ವ್ ಯುವರ್ ಕ್ವೆರೀಸ್. ಅಂದರೆ ಎವ್ರಿ ವೀಕೆಂಡ್ ಅಲ್ಲಿ ನಿಮಗೆ ಒಂದು ಕ್ಲಾಸು ಲೈವ್ ಸೆಷನ್ಸ್ ಕಂಡಕ್ಟ್ ಮಾಡಲಾಗುತ್ತೆ. ಅದರಲ್ಲಿ ಏನಿರುತ್ತೆ ಸರ್ ಅಂತಂದಾಗ, ಸೊ ವೀಕಲ್ಲಿ ನಿಮಗೆ ಕ್ಲಾಸಸ್ ನಡೀತಾವಲ್ಲ, ಅಲ್ಲಿ ಏನೇ ಡೌಟ್ ಬಂದ್ರು, ಸರ್ ಈ ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ, ಓಕೆ ಫೈನ್ ಸರ್, ಇದರಲ್ಲಿರುವಂತ ಕ್ವಶನ್ಸ್ ಇಂಪಾರ್ಟೆಂಟಾ, ಈ ಟಾಪಿಕ್ ಇಂಪಾರ್ಟೆಂಟ್ ಇದೆಯಾ ಇಲ್ವಾ, ಓಕೆ ನೆಕ್ಸ್ಟ್. ಅದರ್ ದೆನ್ ದಟ್, ಸರ್ ಈ ಸಿಲೆಬಸ್ ನನಗೆ ಕವರ್ ಮಾಡೋಕ್ಕೆ ಆಗ್ತಿಲ್ಲ, ಅದನ್ನು ಹೇಗೆ ಕವರ್ ಮಾಡ್ಕೋಬೇಕು ನಾನು, ಇದ್ರ ಪ್ಯಾರಲಲ್ ಆಗಿ ಬೇರೆ ಯಾವ ಸಬ್ಜೆಕ್ಟ್ ಓದಬೇಕು. ಫೈನ್. ಈ ತರ ನಿಮಗೆ ಲೈವ್ ಅಲ್ಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಇಂಟರಾಕ್ಟಿವ್ ಅಂಡ್ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್. ಅಂದರೆ ನೀವು ಕ್ವಶನ್ಸ್ ಕೇಳ್ತೀರಾ, ನಾವು ಅಲ್ಲಿ ನಿಮಗೆ ಆನ್ಸರ್ಸು ಮಾಡ್ತೀವಿ. ಸೊ ನಿಮಗೆ ಏನೇ ಡೌಟ್ಸ್ ಇದ್ರು ಯು ಕ್ಯಾನ್ ಆಸ್ಕ್ ದಟ್. ಲೈವ್ ಸೆಷನ್ಸ್ ಇರುತ್ತೆ ನಿಮಗೆ, ಡೌಟ್ ಕ್ಲಿಯರೆನ್ಸ್ ಸೆಕ್ಷನ್ಸ್. ಓಕೆ ಫೈನ್. ನೆಕ್ಸ್ಟ್ ಕಮ್ ಟು ಟೆಸ್ಟ್. ಎಸ್, ನಮ್ಮ ಟೆಸ್ಟ್ ಅಲ್ಲಿ ಅರೌಂಡ್ 40 ಟೆಸ್ಟ್ ಬರುತ್ತೆ ನಿಮಗೆ. ಇದು ಹೇಗೆ ಡಿವೈಡ್ ಆಗಿದೆ ಅಂದ್ರೆ 30 into 10, ಐ ಮೀನ್ 30 + 10. 30 ಏನಕ್ಕೆ ಸರ್ ಅಂಡ್ 10 ಏನಕ್ಕೆ? 30 ಬಂದು ಸೆಕ್ಷನಲ್ ಟೆಸ್ಟ್. ಅಂದ್ರೆ ಇಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಬಗ್ಗೆ ಕ್ಲಾರಿಟಿ ಕೊಡಲಾಗುತ್ತೆ ಈ ಟೆಸ್ಟ್ಸ್ ಇಂದ. ಲೈಕ್ ಅಗ್ರಾನಮಿ ಒಂದು ಟೆಸ್ಟು, ಸಾಯಿಲ್ ಸೈನ್ಸ್ ಒಂದು ಟೆಸ್ಟು, ಲೈಕ್ ಕ್ರಾಪ್ ಫಿಸಿಯಾಲಜಿ ಒಂದು ಟೆಸ್ಟು. ಸೊ ಈ ತರ ಒಂದೊಂದು ಟೆಸ್ಟ್ ಸೆಕ್ಷನಲ್ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತೆ. ಸೊ ದಾಟ್ ನೀವು ಕ್ವಿಕ್ ರಿವಿಷನ್ ತರ ಈ ಟೆಸ್ಟ್ ಹೆಲ್ಪ್ ಆಗುತ್ತೆ. ನಿಮ್ಮ ಲೆವೆಲ್ ಆಫ್ ಪ್ರಿಪರೇಷನ್ ತಿಳ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಸೆಕ್ಷನಲ್ ಟೆಸ್ಟ್. ಸೊ ನೆಕ್ಸ್ಟ್ 10 ಟೆಸ್ಟ್ ಅಂತ ಬಂದಾಗ ಇದು ಫುಲ್ ಲೆಂತ್ ಟೆಸ್ಟ್ ಅಂತ ಬರುತ್ತೆ. ಇದು ಹೇಗೆ ಅಂತಂದ್ರೆ ನಿಮಗೆ ಎಕ್ಸಾಮ್ ಲೈಕ್ ಕಂಡೀಷನ್, ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಸಬ್ಜೆಕ್ಟ್ಸ್. ನಿಮಗೆ ಪ್ರಾಪರ್ ಟೆಸ್ಟ್ ಹೆಂಗಿರುತ್ತಲ್ಲ, ಈಗ ಎಒ ಪೇಪರ್ ನೋಡಿದ್ದೀರಾ 2017. ಅದೇ ರೀತಿ ರೀಸೆಂಟ್ ಆಗಿ ಒಂದು ಹಾರ್ಟಿಕಲ್ಚರ್ ಎಕ್ಸಾಮ್ ನಡೀತು, ಯಾರು KPSC ಕಂಡಕ್ಟ್ ಮಾಡಿರುವಂಥದ್ದು. ಅಲ್ಲಿ ಕ್ವಶನ್ ಪೇಪರ್ ನೋಡಿದ್ದೀರಾ. ಸೊ ಸೇಮ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಫುಲ್ ಲೆಂತ್ ಟೆಸ್ಟ್ 10 ಟೆಸ್ಟ್ ಇರುತ್ತೆ. ಓಕೆ, ಅಂಡ್ ನೀವು ಪ್ರೈಸ್ ಒಂದು ಟೆಸ್ಟಿಗೆ ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಒಂದ್ಸರಿ ನೀವು ವಿಚಾರಿಸಿ ನೋಡಿ. ಆ ಅಮೌಂಟ್ ನೋಡಿದಾಗ ನಾವು ಕೊಡ್ತಿರೋದು ಓಕೆ ಇಷ್ಟು 40 ಟೆಸ್ಟ್ಗೆ ವೆರಿ ಲೋ ಅಮೌಂಟ್ ಅಲ್ಲಿ ಕೊಡಲಾಗುತ್ತೆ. ಸೊ ನೀವು ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ, www.inwiseacademy.com ಅಂತ. ಸೊ ಇಲ್ಲಿ ನೀವು ವಿಸಿಟ್ ಮಾಡಿದ್ದೆ, ಅದರಲ್ಲಿ ಯು ಕ್ಯಾನ್ ಗೆಟ್ ಟು ನೋ ದಟ್. ಸೊ 40 ಟೆಸ್ಟ್ ಎಷ್ಟು ಅಮೌಂಟ್ ಸಿಗ್ತಿದೆ ಅಂತ. ಸೊ ತುಂಬಾ ಕಡಿಮೆ ಅಮೌಂಟ್ಗೆ ಅಫೋರ್ಡಬಲ್ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಫೈನ್. ಓಕೆ, ಸೊ ಇದು ರಿಲೇಟೆಡ್ ಟು ಟೆಸ್ಟ್ ಸೀರೀಸ್. ಈ ಕೃಷಿ ಕ್ರಾಂತಿಯಲ್ಲಿ ಕ್ಲಾಸಸ್ ಇನ್ಕ್ಲೂಡ್ ಆಗಿರುತ್ತೆ. ಫೈನ್. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಟೆಸ್ಟ್ಸ್ ಇರುತ್ತೆ.
ಇಟ್ ಇನ್ಕ್ಲೂಡ್ ಎವ್ರಿಥಿಂಗ್. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಈಸ್ ಎಂಟೈರ್ ಸಿಲೆಬಸ್ ಇದೆಯಲ್ಲ ಇದು 3 to 4 months ಅಲ್ಲಿ ಬೇಸ್ಡ್ ಆನ್ ಎಕ್ಸಾಮ್ ಕಂಡೀಷನ್ ನೋಡಿಕೊಂಡು ನಿಮಗೆ 4 to 4.5 months ಲೆಟ್ಸ್ ಸೇ ಇಷ್ಟಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಾಗುತ್ತೆ. ಲೈಕ್ ಕ್ವಿಕ್ ರಿವಿಷನ್ ಟೈಪ್. ಸೊ ನಾವು ಎಕ್ಸಾಮ್ ಟೈಮಲ್ಲಿ ಮಾಡ್ತೀವಲ್ಲ ಕ್ವಿಕ್ ರಿವಿಷನ್ ಅಂತ, ಸೊ ಲೈಕ್ ದಟ್ ಎಂಟೈರ್ ಸಿಲೆಬಸ್ ನಿಮ್ಗೆ ಕ್ವಿಕ್ ರಿವಿಷನ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ ನಿಮಗೆ ದೇರ್ ಆರ್ 4 to 5 ಕ್ಯಾಟಗರೀಸ್ ಇದ್ದಾರೆ. ಏನಂತ, ಒಬ್ಬರು 4 to 5 ವರ್ಷ ಆಗಿದೆ ನಾವು ಅಗ್ರಿಕಲ್ಚರ್ ಗ್ರಾಜುಯೇಷನ್ ಮುಗಿಸಿ, ಇನ್ ಕೆಲವರು ಕೋವಿಡ್ ಇಂದ ಕರೆಕ್ಟಾಗಿ ಕ್ಲಾಸಸ್ ಅಲ್ಲಿ ಕರೆಕ್ಟಾಗಿ ಕೇಳಿಲ್ಲ, ಕ್ಲಾರಿಟಿ ಇಲ್ಲ. ಇನ್ ಕೆಲವರು ದೇ ಆರ್ ವರ್ಕಿಂಗ್, ಐದರ್ ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು ಇಲ್ಲ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು. ಸೊ ಅವರು ಕೂಡ ಟಚ್ ಹೋಗಿದೆ ಏನು ಅಗ್ರಿಕಲ್ಚರ್ ಸಬ್ಜೆಕ್ಟ್ ಬಿಕಾಸ್ ಆಫ್ 4-5 ವರ್ಷ ಗ್ಯಾಪ್ ಇರೋದ್ರಿಂದ. ಅದೇ ರೀತಿ ಇದಕ್ಕೆ ಎಕ್ಸಾಮ್ಗೆ ಅಂತ ಕೂತಿರೋರು ಚಂದ್ರಲೂಟ್ ಆಗಿರ್ಬೋದು, ಧಾರವಾಡಲ್ಲಿ ಆಗಿರ್ಬೋದು, ಅಲ್ಲಿ ಎಕ್ಸಾಮ್ಗೋಸ್ಕರ ಅಂತಾನೆ ಹೋಗಿ ಅಂತ ಓದ್ತಿದ್ದಾರೆ. ಸೊ ನಿಮಗೆಲ್ಲ ಈ ಕ್ವಿಕ್ ರಿವಿಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಕ್ಲಾಸಸ್, ಕ್ವಿಕ್ ರಿವಿಷನ್ ಕ್ಲಾಸಸ್ ಆರ್ ಇನ್ಕ್ಲೂಡೆಡ್ ಹಿಯರ್. ಫೈನ್, ಓಕೆ. ನೆಕ್ಸ್ಟ್ ಕಮ್ ಟು ದ ನೋಟ್ಸ್. ನೋಟ್ಸ್ ಅಂತ ಬಂದಾಗ ಇದನ್ನ ನಾವು ಸ್ಟ್ರಾಟಜಿಕಲಿ ಪ್ರಿಪೇರ್ ಮಾಡಿದೀವಿ ಫಾರ್ ಈಸಿ ರಿವಿಷನ್. ಐ ಆಲ್ರೆಡಿ ಟೋಲ್ಡ್ ಯು, ಹಾಫ್ ಪೇಜ್ 1 page ನೋಟ್ಸ್ ಅಲ್ಲೇ ಇದೆ ನಿಮಗೆಲ್ಲವೂ, ಟೇಬಲ್ ಫಾರ್ಮೆಟ್ ಅಲ್ಲೇ ನಿಲ್ಲಾಗುತ್ತೆ. ಇದಕ್ಕೆ ಸ್ಯಾಂಪಲ್ಸ್ ನೀವು ವೆಬ್ಸೈಟ್ ಅಲ್ಲಿ ವಿಸಿಟ್ ಮಾಡಿದ್ದೆ, ಅದಲ್ಲಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಂಟೆಂಟ್ ಅಂತ ಬರುತ್ತೆ. ಆ ಕಂಟೆಂಟ್ ನ ನೀವು ಕ್ಲಿಕ್ ಮಾಡಿದ್ದೆ ಅದಲ್ಲಿ ನಿಮಗೆ ಫೈಲ್ಸ್ ಶೋ ಮಾಡುತ್ತೆ. ಆ ಫೈಲ್ಸ್ ಅಲ್ಲಿ ನಿಮಗೆ ನೋಟ್ಸ್ ನ ಅಪ್ಲೋಡ್ ಮಾಡಲಾಗಿದೆ. ಓಕೆ, ಆ ನೋಟ್ಸ್ ನ ನೀವು ಒಂದ್ಸರಿ ಚೆಕ್ ಮಾಡಬಹುದು ಯಾವ ತರ ಇದೆ. ಹಾಫ್ ಪೇಜ್ ನೋಟ್ಸ್, 1 page ನೋಟ್ಸ್, ಇಟ್ ಕವರ್ಸ್ ಎಂಟೈರ್ ಸಿಲೆಬಸ್. ನಾವು ಸಿಲೆಬಸ್ ನ ಬ್ರೇಕ್ ಡೌನ್ ಮಾಡಿದ್ವಿ ಅಂಡ್ ವಿ ಹ್ಯಾವ್ ಗಿವೆನ್ ದ ಕನ್ಸೈಸ್ ಎಕ್ಸ್ಪ್ಲನೇಷನ್. ಸೊ ಎಲ್ಲಾ ಕಂಟೆಂಟ್ ನ ನಾವು ಇಲ್ಲಿ ಹಾಕಿಲ್ಲ, ಬರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಮಾತ್ರ ಇನ್ಕ್ಲೂಡ್ ಮಾಡಲಾಗಿದೆ. ಓಕೆ, ಲೈಕ್ ಒನ್ ಲೈನರ್ ಅಂತ ಏನ್ ಕರಿತೀವಲ್ಲ, ಸೇಮ್ ವೇ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಒನ್ ಲೈನರ್. ಎಕ್ಸ್ಪ್ಲನೇಷನ್ ಜಸ್ಟ್ 1 line ಅಲ್ಲಿ ಕೊಡಲಾಗುತ್ತೆ. ಅದಕ್ಕೆ ಬೇಕಾದಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಆ ಒಂದು ಇದರಲ್ಲಿ ಅಂತ ಅದನ್ನು ಮಾತ್ರ ಹೈಲೈಟ್ ಮಾಡ್ಲಾಕ್ ಕೊಡುತ್ತೆ. ಸೊ ಇದು ಶಾರ್ಟ್ ನೋಟ್ಸ್ ಇರುತ್ತೆ ನಿಮಗೆ. ಸೊ ಸಿಲೆಬಸ್ ಪ್ರಕಾರ ಇದೆ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಯು ಕ್ಯಾನ್ ಚೆಕ್ ದಟ್ ಇನ್. ಓಕೆ, ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಕಂಟೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಯು ಕ್ಯಾನ್ ಗೆಟ್ ದಟ್ ನೋಟ್ಸ್. ಫೈನ್, ಓಕೆ, ನೀವು ಚೆಕ್ ಮಾಡ್ಬೋದು ಅಲ್ಲಿ. ನೆಕ್ಸ್ಟ್, ಸೊ ಟೈಮ್ ಲೈನ್ ಅಂತ ಬಂದಾಗ, ಸರ್ ಎಷ್ಟು ಟೈಮಲ್ಲಿ ಮುಗಿಸ್ತೀರಾ ಅಂತ ಬಂದಾಗ, ಕೋರ್ಸ್ ಕಂಪ್ಲೀಷನ್ ಇನ್ ಆರ್ಗನೈಸ್ಡ್ ಮ್ಯಾನರ್ ಅಂಡ್ ವಿತ್ ಕ್ಲಿಯರ್ ಶೆಡ್ಯೂಲ್. ಈ ಶೆಡ್ಯೂಲ್ ನ ನಿಮಗೆ 6th ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಕೋರ್ಸ್ ಒನ್ಸ್ ನೀವು ಜಾಯಿನ್ ಯು ವಿಲ್ ಗೆಟ್ ದ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದ ಶೆಡ್ಯೂಲ್. ಸರ್ ಯಾವ ತರ ಕ್ಲಾಸಸ್ ಇರುತ್ತೆ, ಯಾವಾಗ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಸೊ ಸೇಮ್ ವೇದಲ್ಲಿ ನಿಮಗೆ ಇರುತ್ತೆ. ಅಂಡ್ ಟೈಮ್ ಲೈನ್ ಅಂತ ಬಂದಾಗ, ಕಂಪ್ಲೀಷನ್ ಅಂತ ಬಂದಾಗ, ಐ ಟೋಲ್ಡ್ ಯು 3 to 4.5 months ಅಲ್ಲಿ ನಿಮಗೆ ಮುಗಿಯುತ್ತೆ. ಕ್ರ್ಯಾಶ್ ಕೋರ್ಸ್ ಟೈಪ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಡಿಸ್ಕಸ್ ಮಾಡಲಾಗುತ್ತೆ, ಹೇಳಿದ್ನಲ್ಲ. ಸೊ ಇದು 3 to 4.5 months ಅಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ದಟ್ ಈಸ್ ದ ಟೈಮ್ ಲೈನ್. ಅಂಡ್ ಬೈ ದ ಎಂಡ್ ಆಫ್ ಫೆಬ್ರವರಿ ಆರ್ ಬೈ ದ ಎಂಡ್ ಆಫ್ ಜನವರಿ ಇಟ್ ಸೆಲ್ಫ್. ಈಗ ನೋಡಿ ಅಕ್ಟೋಬರ್ ಅಲ್ಲಿ ಇದೀವಿ ನಾವೀಗ ಅಲ್ವಾ. ಸೊ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. ಸೊ ಇನ್ನು ಅಕ್ಟೋಬರ್ ಕೂಡ ಇದೆ ಅಲ್ವಾ. ಅರೌಂಡ್ ನಮಗೆ 4 to 5 months ಸಿಗುತ್ತೆ. ವಿ ಕ್ಯಾನ್ ಕಂಪ್ಲೀಟ್ ದ ಪೇಪರ್. ಮೀನ್ಸ್ ಇಫ್ ಅಟ್ ಆಲ್ ಎಕ್ಸಾಮ್ ಫೆಬ್ರವರಿಯಲ್ಲಿ ಅಂತ ನೋಡಿದಾಗ ನಮ್ಗೆ 5 ತಿಂಗಳು ಸಿಗುತ್ತೆ. ವಿ ಕ್ಯಾನ್ ಕಂಪ್ಲೀಟ್ ದ ಎಂಟೈರ್ ಸಿಲೆಬಸ್ ಥ್ರೂ ಕ್ವಿಕ್ ರಿವಿಷನ್. ಸೊ ಒಂದ್ಸರಿ ರಿವಿಷನ್ ಆಗ್ಬಿಡುತ್ತೆ ನಮಗೆ ಎಕ್ಸಾಮ್ ಬರೋಷ್ಟರಲ್ಲಿ. ಇನ್ನೂ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತಾ, ವಿ ಹ್ಯಾವ್ ಎನಫ್ ಟೈಮ್. ಓಕೆ, ವಿ ಕ್ಯಾನ್ ಡೂ ಫರ್ದರ್. ನೀವು ಬೇಕಾದ್ರೆ ವಾಚ್ ಮಾಡ್ಬೋದು, ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಸೊ ಅದ್ರ ಮೇಲೆ ನಿಮ್ಗೆ ಇನ್ನೂ ಇಂಪ್ರೂವ್ಮೆಂಟ್ಸ್ನ ನೀವು ಮಾಡ್ಕೋಬಹುದು ಬೇಸ್ಡ್ ಆನ್ ದ ಎಕ್ಸಾಮ್ ಕಂಡೀಷನ್, ರೈಟ್? ಓಕೆ. ಆ್ಯಂಡ್ ನಿಮಗೆ ಏನೇ ಡೀಟೇಲ್ಸ್ ಬೇಕು ಅಂತಂದರೆ, ಓಕೆ, ಯು ಕ್ಯಾನ್ ವಿಸಿಟ್ ಅವರ್ ವೆಬ್ಸೈಟ್. ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಆರ್ ನೀವು ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡ್ತಿದ್ದೆ ಅದಲ್ಲಿ ಯು ಕ್ಯಾನ್ ಕಾಮೆಂಟ್ ಯುವರ್ ಕಾಮೆಂಟ್ಸ್. ನಿಮಗೆ ಏನೇ ಅನಿಸ್ತಿದೆ ಕಾಮೆಂಟ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ. ಸೊ ಅದ್ರ ತಕ್ಕಂಗೆ ನಿಮಗೆ ಕ್ಲಾರಿಫೈ ಮಾಡ್ತೀವಿ. ಫೈನ್. ಆ್ಯಂಡ್ ಡೂ ಜಾಯಿನ್ ದ ಕೋರ್ಸ್. ಸೊ ಕೋರ್ಸ್ನ ಸ್ಟಾರ್ಟ್ ಮಾಡಿ, ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.